ನಮಸ್ಕಾರ ನಮ್ಮೆಲ್ಲ ಸ್ನೇಹಿತರಿಗೆ. ನಾನು ನಿಮ್ಮ ಆಟೋ ಮಿತ್ರ ಮಾತಾಡೋದು. ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ, ಕ್ಲಚ್ ಯಾವ ರೀತಿ ಫ್ರೀ ಮಾಡೋದು, ಕ್ಲಚ್ ಯಾವ ರೀತಿ ಫ್ರೀ ಮಾಡೋದು ಅಂದ್ಬಿಟ್ಟು. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ತುಂಬ ಲೆಂತಿ ವಿಡಿಯೋ ಇದೆ ಇದು, ಆದರೂ ಕೂಡ ಪೂರ್ತಿ ನೋಡಿ. ನಿಮಗೆ ಯಾವ ರೀತಿ ಫ್ರೀ ಮಾಡಬೇಕು ಕ್ಲಚ್ಚ ಅಂತ ಅಂದ್ಬಿಟ್ಟು ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಬಿಚ್ಕೊಡೋದು, ಹಾಗೆಯೇ ವೆಲ್ಡಿಂಗ್ ಮಾಡಬೇಕು ಕೆಲವೊಂದು ಪಾರ್ಟ್ಸು, ಅದು ಯಾವ ರೀತಿ ವೆಲ್ಡಿಂಗ್ ಮಾಡೋದು ಪ್ರತಿಯೊಂದು ತೋರಿಸ್ತೀನಿ. ಸೊ ಮೊದಲಿಗೆ ಆ ಕ್ಲಚ್ ಕೇಬಲ್ ಏನು ಬಂದಿರುತ್ತೋ ಆ ಕ್ಲಾಂಪ್ನ ಬಿಚ್ಕೊಳ್ಳಿ. ಸೊ ಇವಾಗ ನಾನು ಬಿಚ್ಕೋತಾ ಇದ್ದೀನಿ ನೋಡಿ, ಆ ಥರ ಬಿಚ್ಕೊಳ್ಳಿ. ಇದು ಬಜಾಜ್ ಆಟೋದಲ್ಲಿ ತೋರಿಸ್ತಾ ಇರೋಂಥ ವಿಡಿಯೋ ಇದು. ಸೊ ಅದನ್ನು ನೀಟಾಗಿ ಬಿಚ್ಕೊಳ್ಳಿ. ಸೊ ಬಿಚ್ಕೊಂಡಾದ್ಮೇಲೆ ಕೆಲವರೆಲ್ಲ ಏನು ಮಾಡ್ತಾರೆ, ಕೆಲವೊಂದು ಮೆಕ್ಯಾನಿಕ್ಗಳು ಹೇಳ್ತಾರೆ, ನೀವು ಕ್ಲಚ್ಚು ಫ್ರೀ ಮಾಡ್ಕೊಂಡ್ರೆ ಕ್ಲಚ್ ಪ್ಲೇಟ್ ಜಲ್ದಿ ಹೋಗುತ್ತೆ, ಕ್ಲಚ್ ಅಸೆಂಬ್ಲಿ ಎಲ್ಲ ಹಾಕ್ಬೇಕಾಗುತ್ತೆ, ಅಥವಾ ಜಲ್ದಿ ಜಾಸ್ತಿ ಓಡಲ್ಲ, ತುಂಬ ಜಲ್ದಿ ಹೊರಟೋಗುತ್ತೆ ಕ್ಲಚ್ಚು, ಏನೋ ಕ್ಲಚ್ ಪ್ಲೇಟು ಅಂತೆಲ್ಲ ತುಂಬ ಜನ ಹೇಳ್ತಾರೆ. ಸೊ ನಾನು ಇದನ್ನು ಆಲ್ಟ್ರ್ ಮಾಡಿ 2 ವರ್ಷ ಓಡಿಸಿದ್ದೀನಿ. ಸೊ 2 ವರ್ಷ ಆದಮೇಲೆ ಇದು ಹೋಗಿದೆ. ಅಂದರೆ ಅಪ್ರಾಕ್ಸಿಮೇಟ್ ಒಂದು 90ರಿಂದ 1 ಲಕ್ಷ ಓಡಿದಾಗ ನನ್ನ ಗಾಡಿ ಕ್ಲಚ್ ಅಸೆಂಬ್ಲಿ ಆಗ್ತೀನಿ ನಾನು. ಸೊ ಅಲ್ಲಿ ಗಂಟ ಕ್ಲಚ್ ಪ್ಲೇಟ್ ಏನು ಹೋಗಿರಲಿಲ್ಲ. ಸೊ ತುಂಬ ಜನ ಹೇಳ್ತಾರೆ, ದಯವಿಟ್ಟು ಇಷ್ಟ ಇದ್ದವ್ರು ಮಾತ್ರ ಮಾಡ್ಕೊಳ್ಳಿ, ಮತ್ತು ಕ್ಲಚ್ ಪ್ಲೇಟ್ ಜಲ್ದಿ ಹೋಗುತ್ತೆ ಅಂತ ಅಂದರೆ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಇವಾಗ ಏನದು ಕ್ಲಾಂಪು ಬಿಚ್ಕೊಬಂದೆ. ಸೊ ಅದು ಒಂದು ಕೇಬಲ್ ಕೂತ್ಕೊಳ್ಳೋಕ್ಕೆ ಒಂದು ಕ್ಲಾಂಪ್ ಇದೆ ನೋಡಿ, ಅದನ್ನು ಕಟ್ ಮಾಡಿಕೊಂಡು ಒಂದು ಕಾಲು ಇಂಚು ಒಂದು ಪೀಸ್ ಕೊಟ್ಟು ವೆಲ್ಡ್ ಮಾಡಿಸ್ಬೇಕು. ಸೊ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಅದನ್ನು ಆಲ್ಮೋಸ್ಟ್ ಕೆಲವೊಂದು ಲೇತ್ಗಳಲ್ಲಿ ಅದನ್ನು ಆಲ್ರೆಡಿ ಮಾಡ್ತಾರೆ. ಸೊ ಅಲ್ಲಿ ಗೊತ್ತಿರೋರು ಎಲ್ಲಿ ಮಾಡ್ತಾರೆ, ಸೊ ಅಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಕೆಲಸ ನೀಟಾಗಿರುತ್ತೆ. ಸ್ವಲ್ಪ ಕೇಳ್ಬಿಟ್ಟು ಗೊತ್ತಿದ್ದರೆ ಅಲ್ಲಿ ಮಾಡಿಸಿ, ಅವ್ರಿಗೆ ಅನುಭವ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಮಾಡಿಕೊಡ್ತಾರೆ. ಅದನ್ನು ನೀಟಾಗೆಲ್ಲ ಗ್ರೈಂಡಿಂಗ್ ಮಾಡಿಕೊಂಡು ಆ ಪೀಸ್ ಏನು ಕಟ್ ಮಾಡ್ತೀರಾ ಅದೇ ಜಾಗದಲ್ಲಿ 1-1.5 ಇಂಚು ಪಟ್ಟಿ ಉದ್ದ ಇಡಿ ನೋಡಿ. ಈಗ ಅದು ಕಟ್ ಮಾಡಿದ ಜಾಗದಲ್ಲಿ ಆ ಥರ ಪಟ್ಟಿ ತೊಗೊಂಡು ಒಂದು ಎಕ್ಸ್ಟ್ರಾ ಪಟ್ಟಿನ ಅದನ್ನು ಇಟ್ಬಿಟ್ಟು ವೆಲ್ಡ್ ಮಾಡಿಸ್ಕೊಳ್ಳಿ ನೀಟಾಗೆ. ಅದು ಎಲ್ಲಿ ಇತ್ತು ಮುಂಚೆ ಪೀಸು ಆಗ ಅಲ್ಲೇ ಇರಬೇಕದು. ಸೊ ಇವಾಗ ವೆಲ್ಡ್ ಮಾಡಿಸೋದಿಲ್ಲ, ಸೇಮ್ ಅಲ್ಲೇ ಇರಬೇಕದು. ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ, ಮೇಲೆ ಮತ್ತು ಕೆಳಗಡೆ ಕೂಡ ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ. ಅದು ಬಂದ್ಬಿಟ್ಟು 1-1.25 ಇಂಚ್ ಅಷ್ಟೇ ಇರಬೇಕು. ಆ ಪೀಸ್ ಏನು ಕಟ್ ಮಾಡಿದ್ರಿ ನೀವು ಮುಂಚೆ, ಸೊ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಒಂದು ಪಟ್ಟಿ ಕೊಟ್ಟು 1-1.25 ಇಂಚು ಪಟ್ಟಿ ಕೊಟ್ಟು ನೋಡಿ. ಇವಾಗ ಅದು ಬಂದ್ಬಿಟ್ಟು ನನಗೆ 1.5 ಇಂಚು ಅಥವಾ 1.25 ಇಂಚು, ಮ್ಯಾಕ್ಸಿಮಮ್ಮು 1.25 ಇರಬೇಕಷ್ಟೇ ನೋಡಿ. ಆ ಥರ ಮುಂಚೆ ಕಟ್ಟಾಗಿತ್ತಲ್ಲ ಪೀಸು, ಅಲ್ಲಿಗೆ ಬರಬೇಕು ಕರೆಕ್ಟಾಗದು. ಅಷ್ಟೇ ಕಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ಕಟ್ ಮಾಡ್ಕೊಂಡು ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ. ತುಂಬ ಜನ ಏನು ಕ್ಲಚ್ ಪ್ಲೇಟ್ ಜಲ್ದಿ ಹೋಗುತ್ತೆ ಅಂತಾರೆ. ಸೊ ನನ್ನ ಪ್ರಕಾರ ಹೋಗಲ್ಲ, ನನ್ನ ಅನುಭವದ ಪ್ರಕಾರ. ಸೊ ನೋಡಿ ಕೇರ್ಫುಲ್ಲಾಗಿ ಮಾಡಿಸ್ಕೊಳ್ಳಿ. ತುಂಬ ಕ್ಲಚ್ ಫ್ರೀ ಇರುತ್ತೆ. ಮತ್ತು ತುಂಬ ಉದ್ದ ಇಟ್ಟರೆ ನಿಮಗೆ ನೀಟಾಗಿ ಕ್ಲಚ್ ರಿಲೀಸ್ ಆಗೋಲ್ಲ. ಸೊ ಆ ಟೈಮಲ್ಲಿ ಜಲ್ದಿ ನಿಮಗೆ ಕ್ಲಚ್ ಫೇಸಿಂಗು ಕೆಲಸಕ್ಕೆ ಬರುತ್ತೆ. ಸೊ 1-1.25 ಇಂಚು ಅಥವಾ 1 ಇಂಚ್ ಇಕ್ಕಿದ್ರೆ ಅಷ್ಟು ಜಲ್ದಿ ಬರೋಲ್ಲ. ಚೆನ್ನಾಗಿ ಒಳ್ಳೆ ಫ್ರೀ ಇರುತ್ತೆ, ಚೆನ್ನಾಗಿರುತ್ತೆ, ಯಾವುದೇ ರೀತಿ ಜಲ್ದಿ ಕೆಲಸಕ್ಕೆ ಬರೋಲ್ಲ. ಅದಕ್ಕಿಂತ ತುಂಬ ಉದ್ದ ಇಟ್ಟರೆ ಬರುತ್ತೆ. ಸೊ ನೋಡಿ ಅದು ಕಟ್ ಮಾಡಿ ಕರೆಕ್ಟಾಗಿ ನಾನು 1.25 ಅಷ್ಟು ಇಕ್ಕಿದ್ದೀನಿ. ಆ ಪೀಸ್ ಮುಂಚೆ ಯಾವ ರೀತಿ ಇತ್ತು, ಒಂದು ಕೇಬಲ್ ಹೋಗೋದಕ್ಕೆ ಒಂದು ಜಾಗ ಇರುತ್ತೆ. ಸೊ ಅದನ್ನು ನೀಟಾಗಿ ಕೇಬಲ್ ಕೂತ್ಕೊಳ್ಳೋ ರೀತಿ ನೀಟಾಗಿ ಇಟ್ಕೊಂಡು ಅದನ್ನು ವೆಲ್ಡಿಂಗ್ ಮಾಡಿಸ್ಕೊಳ್ಳಿ. ಆಲ್ಮೋಸ್ಟು ಕೆಲವೊಂದು ಲೇತ್ಗಳಲ್ಲಿ ಗೊತ್ತಿದೆ. ಸೊ ಅಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಕಂಫರ್ಟಬಲ್ ಇರುತ್ತೆ, ಕೆಲಸನೂ ನೀಟಾಗಿರುತ್ತೆ ನೋಡಿ. ಅಲ್ಲಿ ಆ ಥರ ನೀಟಾಗಿ ಕುಣಿಸ್ಕೊಳ್ಳಿ. ಆ ಕೇಬಲ್ ನೀಟಾಗಿ ಫ್ರೀಯಾಗಿ ಹೋಗಬೇಕು, ಹಾಗೆಯೇ ಅದು ಕೇಬಲ್ ವೈರ್ ಬರುತ್ತಲ್ಲ ಅದು ಕೂಡ ಹೋಗಬೇಕು. ಸೊ ಅದನ್ನು ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ. ತುಂಬ ಜನ ಕೇಳ್ತಾಯಿದ್ರಿ ಕ್ಲಚ್ ಯಾವ ರೀತಿ ಫ್ರೀ ಮಾಡೋದು ಅಂತ. ದಯವಿಟ್ಟು ಲೆಂತಿ ವಿಡಿಯೋ ಆದ್ರೂ ನೋಡ್ಕೊಂಡು ನೀಟಾಗಿ ಮಾಡಿಸ್ಕೊಳ್ಳಿ. ಅದನ್ನು ಹಾಗೇ ನೀಟಾಗಿ ವೆಲ್ಡಿಂಗ್ ಆದಮೇಲೆ ನೀಟಾಗಿ ಗ್ರೈಂಡಿಂಗ್ ಮಾಡಿಸ್ಕೊಳ್ಳಿ. ಹಾಗೆಯೇ ಗ್ರೈಂಡಿಂಗ್ ಮಾಡಿಸ್ಕೊಂಡು ನೀಟಾಗಿ ಕೇಬಲ್ ಕೂತ್ಕೊಳ್ಳೋ ಥರ ಕೇಬಲ್ ನೀಟಾಗಿ ಫಿಟ್ ಆಗಬೇಕು. ಅದು ಮುಂಚೆ ಯಾವ ರೀತಿ ಇತ್ತು ಅದೇ ಥರ ಸ್ಟ್ರೈಟ್ ಇರಲಿ, ಇಲ್ಲ ಅಂತಂದರೆ ನಿಮಗೆ ಕೇಬಲ್ಲು ಮೇಲೆ ಕೆಳಗೆ ಆಗುತ್ತೆ. ಹಾಗಾಗಿ ಅದನ್ನು ನೀಟಾಗೆ ಮುಂಚೆ ಯಾವ ರೀತಿ ಇತ್ತೋ ಅದೇ ಥರ ಇರಬೇಕು. ಬಟ್ 1 ಇಂಚು ಜಾಸ್ತಿ ಇರಬೇಕಷ್ಟೇ. 1 ಇಂಚು ಜಾಸ್ತಿ ಇಕ್ಕಿದ್ರೆ ಸಾಕು ಉದ್ದ. ಆ ಥರ ನೀಟಾಗಿ ಗ್ರೈಂಡಿಂಗ್ ಮಾಡಿಸ್ಕೊಳ್ಳಿ. ಗ್ರೈಂಡಿಂಗ್ ಮಾಡಿಸ್ಕೊಂಡು ಈ ಥರ ಬರುತ್ತೆ. ಅದು ಕಟ್ ಮಾಡಿ ವೆಲ್ಡಿಂಗ್ ಮಾಡಿಸಿ ನೋಡಿ, ಈ ಥರ ಬರುತ್ತೆ. ಒಂದು ಎಕ್ಸ್ಟ್ರಾ 1 ಇಂಚು ಪಟ್ಟಿ ಉದ್ದ ಆಗಬೇಕಷ್ಟೇ ಅದು ಕ್ಲಾಂಪಲ್ಲಿ. ಹಾಗೆಯೇ ಮತ್ತೆ ಕ್ಲಚ್ ರಿಲೀಸರ್ ಒಂದು ಬರುತ್ತೆ, ಅದನ್ನು ಕೂಡ ಸ್ವಲ್ಪ ಲೆಂತ್ ಇಕ್ಬಿಟ್ಟು ವೆಲ್ಡ್ ಮಾಡಿಸ್ಬೇಕು. ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ.
ನೋಡಿ ಈ ಥರ ಬಂದಿದೆಯಲ್ಲ ಇದು ನೀಟಾಗಿ ಅದು ಗ್ರೈಂಡಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಅದು ರಿಲೀಸರ್ ಬಂದ್ಬಿಟ್ಟು ಅದನ್ನು ತೋರಿಸ್ತೀನಿ ಇವಾಗ. ನೋಡಿ ಅದು ಕ್ಲಾಂಪು, ಕೇಬಲ್ ಕುತ್ಕೊಳ್ಳೋಂಥ ಕ್ಲಾಂಪು, ಮತ್ತು ಇದು ರಿಲೀಸರು. ಇದು ನಂದು ಹಳೇದಿದು, ಮುಂಚೆ ಒಂದು ಮಾಡಿಸಿಟ್ಟಿದೆ ಅದಿದು. ನೋಡಿ ಈ ಥರ ಫಿಟ್ ಆಗುತ್ತೆ ನಿಮಗೆ ಅಲ್ಲಿ ಇಂಜಿನ್ ಹತ್ರ. ಸೊ ಈಗ ಬನ್ನಿ ಅದನ್ನು ಕ್ಲಚ್ ರಿಲೀಸರ್ ಬಿಚ್ಚೋಣ. ದಯವಿಟ್ಟು ಆಲ್ಮೋಸ್ಟ್ ಗೊತ್ತಿರೋ ಕಡೆ ಮಾಡಿಸಿ ಸ್ನೇಹಿತರೆ. ನೋಡಿ ಇದು ಹಳೇದು, ಅಂದರೆ ಗಾಡೀಲಿ ಇತ್ತಲ್ಲ ಅದು ಇದು. ನೋಡಿ ಅದು ತುಂಡ ಇದೆ, ಸ್ವಲ್ಪ ಒಂದು ಪೀಸ್ ಇಟ್ಬಿಟ್ಟು ವೆಲ್ಡ್ ಮಾಡಿಸಿದ್ದೀನಿ, ಅದು ಉದ್ದ ಇದೆ. ನಮ್ಗೆ ಆ್ಯಕ್ಚುಲಿ ಸ್ವಲ್ಪ ಉದ್ದ ಬೇಕು. ನೋಡಿ ಇದು ತುಂಡ ಇದೆ, ಒಂದು ಸ್ವಲ್ಪ ಅದನ್ನು ಕೂಡ ಜಾಸ್ತಿ ಉದ್ದ ಇಡಕ್ಕೆ ಹೋಗ್ಬಾರ್ದು. ಸ್ವಲ್ಪ ಅದನ್ನು ಒಂದು ಕಾಲು ಇಂಚ್ ಇಕ್ಕಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಬನ್ನಿ ಕಟ್ ಮಾಡಿಸೋಣ ಅದನ್ನು. ನೋಡಿ ಕಟ್ ಮಾಡಿದ್ರು, ಅದು ಬಂದ್ಬಿಟ್ಟು ಕಟ್ ಮಾಡಿರೋ ಪೀಸ್ ನೋಡಿ ಯಾವ ಥರ ಇರುತ್ತೆ. ಅದು ಕಟ್ ಮಾಡೋವಲ್ಲೂ ಸ್ವಲ್ಪ ಗೊತ್ತಿರೋ ಕಡೆ ಮಾಡಿಸೋದು ನಿಮಗೆ ನೀಟಾಗಿ ಕಟ್ ಮಾಡ್ತಾರೆ. ಇಲ್ಲಾಂದರೆ ಅದು ಪೂರ್ತಿ ಎಂಡಿಗೆ ಕಟ್ ಮಾಡಿದ್ರೆ ನಿಮಗೆ ಮತ್ತೆ ಅದು ಯೂಸ್ ಆಗೋಲ್ಲ, ಅದು ವೆಲ್ಡಿಂಗ್ ಮಾಡೋಕ್ಕೂ ಜಾಗ ಸಿಗೋಲ್ಲ. ನೋಡಿ ಈ ಥರ ಬರುತ್ತೆ, ಅಷ್ಟುದ್ದ ಇಡಬೇಕಷ್ಟೆ. ಜಸ್ಟ್ ಅದನ್ನು ಒಂದು ಕಾಲು ಚಿಕ್ಕಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಅದನ್ನು ಕೂಡ ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಮುಂಚೆ ಯಾವ ರೀತಿ ಇತ್ತು ಕಟ್ ಮಾಡೋಕ್ಕೆ ಮುಂಚೆ, ಅದೇ ಥರ. ಅದು ಉಲ್ಟಾ ಆದರೆ ಮತ್ತೆ ನಿಮಗೆ ಕೇಬಲ್ಲು ಈ ಕಡೆ ಕೂತ್ಕೊಳ್ಳಲ್ಲ, ಕೇಬಲ್ ಈ ಕಡೆ ಕೂತ್ಕೊಳ್ಳೋದು ಆ ಕಡೆ ಕೂತ್ಕೊಳ್ಳುತ್ತೆ, ಆ ಥರ ಆಗುತ್ತೆ. ಮುಂಚೆ ಕಟ್ ಮಾಡೋಕ್ಕೆ ಮುಂಚೆ ಯಾವ ಥರ ಇತ್ತು ಸೇಮ್ ಅದೇ ಥರ ಇರಲಿ. ಎರಡೂ ಕೂಡ ಅಷ್ಟೇನೆ, ಕ್ಲಾಂಪು ಅಷ್ಟೇನೆ, ಮತ್ತು ಕ್ಲಚ್ ರಿಲೀಸರ್ ಕೂಡ ಅಷ್ಟೇನೆ. ಮುಂಚೆ ಯಾವ ರೀತಿ ಇತ್ತು ದಯವಿಟ್ಟು ಅದೇ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಪೀಸ್ ಕೂಡ ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಅದು ವೆಲ್ಡಿಂಗ್ ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಕಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ. ನೀಟಾಗಿ ವೆಲ್ಡ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನೀಟಾಗಿ ವೆಲ್ಡ್ ಮಾಡಿಸ್ಕೊಂಡು ನೀಟಾಗಿ ಗ್ರೈಂಡಿಂಗ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರಿಗೆ ಬೇಕು ಅವಶ್ಯಕತೆ ಇದೆಯೋ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ಆಮೇಲೆ ನೀವು ತುಂಬ ಲೆಂತಿ ಇಕ್ಕೊಂಡ್ರೆ ಮತ್ತೆ ಕ್ಲಚ್ ಪ್ಲೇಟ್ ಜಲ್ದಿ ಹೋಗುತ್ತೆ. ಸುಮ್ಮನೆ ಆಮೇಲೆ ನನ್ನನ್ನು ಬೈಕೋಬೇಡಿ ದಯವಿಟ್ಟು. ತುಂಬ ಕೆಲವೊಬ್ರಿಗೆಲ್ಲ ತುಂಬ ಕ್ಲಚ್ ಟೈಟ್ ಇರುತ್ತೆ, ಸೊ ಅಂಥವ್ರು ಮಾತ್ರ ಮಾಡಿಸ್ಕೊಳ್ಳಿ. ತುಂಬಾ ಫ್ರೀ ಆಗುತ್ತೆ ಕ್ಲಚ್ಚು. ಆ ಪೀಸೆಲ್ಲ ನೀಟಾಗಿ ಇಟ್ಬಿಟ್ಟು ವೆಲ್ಡ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ, ಇಲ್ಲಾಂದರೆ ವೆಲ್ಡಿಂಗ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಕಟ್ ಮಾಡೋಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಿದ್ರೆ ನೀಟಾಗಿ ಕಟ್ ಮಾಡ್ಕೋತಾರೆ. ವೆಲ್ಡಿಂಗ್ ಮಾಡೋಕ್ಕೆ ಜಾಗ ಬೇಕಲ್ವ, ಅಷ್ಟು ಮಾತ್ರ ಕಟ್ ಮಾಡ್ಕೋತಾರೆ. ಕೆಲವೊಬ್ರು ಗೊತ್ತಿಲ್ಲ ಅಂತ ಕಡೆ ಹೋದರೆ ಅವ್ರೇನು ಮಾಡ್ತಾರೆ, ತುಂಬ ಎಂಡಿಗೆ ಕಟ್ ಮಾಡಿದ್ರೆ ಅದು ಯೂಸೇ ಆಗೋಲ್ಲ, ಆ ಥರ ಎಲ್ಲ ಆಗುತ್ತೆ. ದಯವಿಟ್ಟು ಕೇರ್ಫುಲ್ಲಾಗಿ ಗೊತ್ತಿರೋ ಕಡೆ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಅದನ್ನೆಲ್ಲ ವೆಲ್ಡಿಂಗ್ ಆದಮೇಲೆ ನೀಟಾಗಿ ಅದನ್ನು ಕೂಡ ನೀಟಾಗಿ ಗ್ರೈಂಡಿಂಗ್ ಮಾಡಿಕೊಂಡು, ಅದು ಕ್ಲಚ್ ಕೇಬಲ್ ಕೂತ್ಕೊಳ್ಳುತ್ತಲ್ಲ ಅದು ವರ್ಕ್ ಆಗಬೇಕು, ಆ ಕಡೆ ಅಳ್ಳಾಡಬೇಕು, ಆ ಥರ ಇರಬೇಕು ಅದು. ಸೊ ಇವರಿಗೆ ಸ್ವಲ್ಪ ಅನುಭವ ಇರೋದ್ರಿಂದ ಏನು ಮಾಡ್ತಾರೆ, ಅವರು ನೀಟಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ, ಕೆಲವೊಂದು ಲೇತಲ್ಲಿ ಗೊತ್ತಿರುತ್ತೆ. ಸೊ ಹಂಗಾಗಿ ಅಂಥ ಕಡೆನೇ ಮಾಡಿಸ್ಕೊಂಡ್ರೆ ನಿಮಗೆ ವರ್ತ್ ಇರುತ್ತೆ, ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸನ. ನೋಡಿ ಅದೆಲ್ಲ ನೀಟಾಗಿ ಗ್ರೈಂಡಿಂಗ್ ಮಾಡ್ತಾಯಿದ್ದಾರೆ. ಅದು ನೀಟಾಗಿ ವೆಲ್ಡಿಂಗ್ ಆಗಿ ಗ್ರೈಂಡಿಂಗ್ ಆದರೆ ನೋಡಿ ಈ ಥರ ಬರುತ್ತೆ ಫಿನಿಶಿಂಗು, ಈ ಥರ ಬರುತ್ತೆ. ಸೊ ಅದನ್ನು ಬನ್ನಿ ಫಿಟ್ ಮಾಡ್ಕೊಳೋಣ. ಈಗ ಅದು ಕ್ಲಚ್ ಏನು ಕೇಬಲ್ ಕೂತ್ಕೊಳ್ಳುತ್ತಲ್ಲ ಆ ಕ್ಲಾಂಪ್ ಫಿಟ್ ಆಗಿದೆ. ನೋಡಿ ಇದನ್ನು ಇಷ್ಟು ಲೆಂತ್ ಬರುತ್ತೆ, ಆ ಥರ ಫಿಟ್ ಮಾಡೋಣ. ನೀಟಾಗಿ ಫಿಟ್ ಆದರೆ ನಿಮಗೆ ಸಮಸ್ಯೆನೇ ಬರೋಲ್ಲ, ತುಂಬಾ ಫ್ರೀ ಆಗುತ್ತೆ ಸ್ನೇಹಿತರೆ. ಯಾರಿಗೆ ಅವಶ್ಯಕತೆ ಇದೋ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ ದಯವಿಟ್ಟು. ತುಂಬ ನೀಟಾಗಿ ಅದನ್ನು ಕ್ಲಿಯರಾಗಿ ಗೊತ್ತಿರೋರ ಕಡೆ ಮಾಡಿಸ್ಕೊಂಡ್ರೆ ನಿಮಗೆ ರಿಸಲ್ಟ್ ಚೆನ್ನಾಗಿರುತ್ತೆ. ಅದು ಕುಂಡಿಸ್ಕೊಳ್ಳೋ ಅಷ್ಟೇನೆ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಬಿಚ್ಕೊಂಡು ನೀವೇ ಕುಂಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಕೆಲವೊಂದು ಲೇತ್ ಹತ್ರ ಹೋದರೆ ಅವ್ರ ಹತ್ರನೇ ಮೆಕ್ಯಾನಿಕ್ ಇರ್ತಾರೆ, ಅವ್ರಿಗೆ ಈ ಥರ ತಿಳಿಸ್ಕೊಟ್ರೆ ಸಾಕು, ಅವ್ರನ್ನ ನೀಟಾಗಿ ಮಾಡಿಕೊಡ್ತಾರೆ ಅದನ್ನು. ಸೊ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ ಯಾವ ಥರ ಕ್ಲಚ್ ಫ್ರೀ ಮಾಡೋದು ಅಂತ. ಸೊ ಹಂಗಾಗಿ ಇವತ್ತು ನಿಮಗೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಿಮಗೆ ಬೇಕು ಅಂತಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಯಾರು ಕ್ಲಚ್ ಟೈಟ್ ಇದೆ ಅಂತ ಹೇಳ್ತಾರೋ ಅಂಥ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ ಕೊಡ್ತಾ ಇರ್ತೀನಿ. ನೋಡಿ ಈ ಥರ ಬರುತ್ತೆ. ಅದು ಮುಂಚೆ ಹಳೇದದು, ಇವಾಗ ಮಾಡಿಸಿರೋದು ಇದು. ಅದು ಕುಣಿಸ್ಕೊಳ್ಳೋರು ನೀಟಾಗಿ ಕುಣಿಸ್ಕೊಳ್ಳಿ. ಅದೆಲ್ಲ ಏನೋ ಸ್ಪ್ರಿಂಗ್ ಬರುತ್ತೆ, ಸ್ಪ್ರಿಂಗು ಕೂಡ ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳಿ. ಆಮೇಲೆ ಬಂದ್ಬಿಟ್ಟು ಕೇಬಲ್ಲು ಫಿಟ್ ಆದರೆ, ಅಂದರೆ ನೀವು ಕೇಬಲ್ ಹಾಕ್ಬಿಟ್ಟು ಟೈಟ್ ಮಾಡ್ತೀರಲ್ವಾ, ಸೊ ಅವಾಗ ಏನು ಮಾಡಬೇಕು, ಅದು ಸ್ಟ್ರೈಟ್ ಇರಬೇಕು. ಈಗ ನೀವು ವೆಲ್ಡಿಂಗ್ ಮಾಡಿಸಿದ್ದು ಎರಡು ವೆಲ್ಡ್ ಮಾಡಿಸ್ತೀರಲ್ಲ, ವೆಲ್ಡಿಂಗ್ ಮಾಡಿಸಿದ್ದು ಎರಡೂ ಸ್ಟ್ರೈಟ್ ಇರಬೇಕು. ಕೇಬಲ್ ಫಿಟ್ ಆದಾಗ ಸ್ಟ್ರೈಟ್ ಇರಬೇಕು ಆ್ಯಕ್ಚುಲಿ.
ಇಲ್ಲಾಂದರೆ ಮೇಲೆ ಕೆಳಗೆ ಆಯಿತು ಅಂತಂದರೆ ನಿಮಗೆ ಕ್ಲಚ್ ಏನೋ ಫ್ರೀ ಇರುತ್ತೆ, ಬಟ್ ನಿಮಗೆ ಕೇಬಲ್ ಕಟ್ ಆಗುತ್ತೆ, ಏನೋ ವೈರ್ ಕಟ್ ಆಗುತ್ತೆ ಕೇಬಲ್ ಇರೋ. ಅದು ಅದಕ್ಕೂ ಸ್ಟ್ರೈಟ್ ಮಾಡಿದಾಗ ನಿಮಗೆ ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇದ್ದರೆ ನಿಮಗೆ ಜಲ್ದಿ ಕೇಬಲ್ ಕಟ್ ಆಗಲ್ಲ. ಬಟ್ ತುಂಬ ದಿನ ಆದಮೇಲೆ ಕೇಬಲ್ ಜಾಮ್ ಆಗುತ್ತೆ, ಬಟ್ ಕೇಬಲ್ ಮಾತ್ರ ಕಟ್ ಆಗಲ್ಲ, ಅಷ್ಟು ಫ್ರೀ ಇರುತ್ತೆ. ಕೇಬಲೇ ಕಟ್ ಆಗಲ್ಲ, ಆಲ್ಮೋಸ್ಟ್ ಕಟ್ ಆಗಲ್ಲ. ಸೊ ಕೇಬಲ್ ಮಾತ್ರ ಜಾಮ್ ಆಗುತ್ತೆ, ಯೂಸ್ ಆಗಿ ಕೇಬಲ್ ಜಾಮ್ ಆಗುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ವೈರಂತೂ ಕಟ್ ಆಗಲ್ಲ. ಸೊ ಸ್ಟ್ರೈಟ್ ಇದ್ದರೆ, ಸ್ಟ್ರೈಟ್ ಇಲ್ಲಾಂದರೆ ಕೇಬಲ್ ಕಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಕೇರ್ಫುಲ್ಲಾಗಿ ನೀಟಾಗೆ ಫಿಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೀ ಇರುತ್ತೆ. ತುಂಬ ಜನ ಟ್ರಾಫಿಕಲ್ಲೆಲ್ಲ ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಪಾಪ, ತುಂಬ ಟೈಟ್ ಇದೆ ಅಂದ್ಬಿಟ್ಟು. ಅದನ್ನು ನೀಟಾಗಿ ಸ್ಟ್ರೈಟ್ ಇದ್ದು ನೀಟಾಗಿ ಫಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಏನು ಯೂಸ್ ಆಗುತ್ತಾ ವಿಡಿಯೋ ಮಾಡೋದು ನಮ್ಮ ಆಟೋ ಚಾಲಕರಿಗೆ, ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇನ್ನು ನಮಗೆ ಹೆಚ್ಚಿನ ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಏನಾದರೂ ಯೂಸ್ ಆಗುತ್ತಾ ವಿಡಿಯೋ ಮಾಡೋದ್ರಿಂದ ದಯವಿಟ್ಟು ಅದೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಅಂಥವ್ರು ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ನೀಟಾಗಿ ಫಿಟ್ ಮಾಡ್ಕೊಳ್ಳಿ. ಬಟ್ ಫಿಟ್ ಆದಾಗ ಸ್ಟ್ರೈಟ್ ಇರಬೇಕಷ್ಟೇ, ಕೇಬಲು ಸ್ಟ್ರೈಟ್ ಇರಬೇಕು, ನೀಟಾಗಿ ರಿಲೀಸ್ ಆಗುತ್ತೆ ಅವಾಗ, ನಿಮಗೆ ಟೈಟ್ ಎಲ್ಲ ಬರೋಲ್ಲ. ಹಾಗೇನೇ ಕೇಬಲು ಕಟ್ ಆಗಲ್ಲ ಸ್ನೇಹಿತರೆ. ಈ ಥರ ಫಿಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ ಯಾವ ಥರ ಕ್ಲಚ್ಚು ಫ್ರೀ ಇದೆಯಾ ಅಥವಾ ಇಲ್ವಾ, ಏನಾಗಿದೆ. ಸ್ವಲ್ಪ ಲೈಟಾಗಿ ಪ್ಲೇಯರ್ ಹತ್ರ ಫಿಟ್ ಮಾಡ್ಕೊಳ್ಳಿ. ಇದನ್ನು ಮೆಕ್ಯಾನಿಕ್ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ನೀವು ಯಾರಾದರೂ ಮಾಡ್ಕೊಳೋ ಥರ ಇದ್ದರೆ ದಯವಿಟ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಯಾವ ಥರ ಫ್ರೀ ಇದೆಯಾ ಇಲ್ವಾ ಚೆಕ್ ಮಾಡೋಣ ಬನ್ನಿ. ಈಗ ನೋಡಿ ಸ್ನೇಹಿತರೆ, ಫುಲ್ಲು ಫ್ರೀ ಇದೆ. ಒಂದೇ ಬೆಳ್ಳಲ್ಲೇ ಕ್ಲಚ್ ಹಿಡ್ಕೋಬೋದು, ಆ ಥರ ಫ್ರೀ ಇದೆ ನೋಡಿ. ಒಂದೇ ಬೆಳ್ಳಲ್ಲಿ ಕ್ಲಚ್ ಹಿಡಿಬೋದು, ಅಷ್ಟೊಂದು ಫ್ರೀ ಇದೆ. ಸೊ ತುಂಬ ಉದ್ದ ಎಲ್ಲ ವೆಲ್ಡ್ ಮಾಡ್ಸೋಕೆ ಹೋಗಬೇಡಿ. ತುಂಬ ಉದ್ದ ಮಾಡಿದ್ರಿ ಅಂತಂದರೆ ನಿಮಗೆ ನೀಟಾಗಿ ರಿಲೀಸ್ ಆಗೋಲ್ಲ, ಹಂಗೆ ಕೇಬಲ್ ಹಂಗೆ ಇರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಕ್ಲಚ್ ಪ್ಲೇಟ್ ಜಲ್ದಿ ಹೊರಟೋಗುತ್ತೆ. ತುಂಬ ಉದ್ದ ಇಟ್ಟರೆ 1 ಇಂಚ್ ಚಿಕ್ಕಿದ್ರೆ ಸಾಕು, ಕರೆಕ್ಟಾಗಿರುತ್ತೆ ನೋಡಿ. ಫುಲ್ಲು ಫ್ರೀ ಇದೆ, ಆರಾಮಾಗಿದೆ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾರು ತುಂಬ ಟೈಟ್ ಇದೆ ಕ್ಲಚ್ ಅಂತ ಇರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಫುಲ್ಲು ನೀಟಾಗಿ ಗೇರ್ ಕೂಡ ನೀಟಾಗಿ ಬೀಳುತ್ತೆ. ಫುಲ್ಲು ಫ್ರೀ ಇದೆ ಮಾತ್ರ. ಹಾಗಾಗಿ ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ, ಮತ್ತೆ ಸಿಗೋಣ.